ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ವೀಕೆಂಡ್ ಸ್ಪೆಷಲ್ ಅಂತ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಮನೆಗೆ ಬಂದಾಗಿಂದ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡಿಲ್ಲ, ಯಾವುದೇ ರೀತಿ ಲಾಂಗ್ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಇದು ನನ್ನ ಫಸ್ಟ್ ವೀಡಿಯೋ 2025 ಆಗಿರುತ್ತೆ. ಯಾಕಂತಂದ್ರೆ ಈ ಮನೆಗೆ ಶಿಫ್ಟ್ ಆದಾಗ ನಾನು ಬರೀ ಶಾರ್ಟ್ಸ್ ಮಾತ್ರ ಹಾಕ್ತಾ ಇದ್ದೆ. ಆದರೆ ಇವತ್ತು ನಾನು ಕಂಪ್ಲೀಟ್ ಮನೆ ಕ್ಲೀನಿಂಗ್ ಬಗ್ಗೆ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಮನೆ ಕ್ಲೀನ್ ಮಾಡೋಕೆ ಮುಂಚೆ ಮನೆ ಹೇಗಿದೆ ಅಂತ. ಅದು ಚೇಂಜಸ್ ಇದ್ರೆ, ಕರೆಕ್ಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಲೆಟ್ಸ್ ಗೋ ಫಾರ್ ಕ್ಲೀನಿಂಗ್. ಇದನ್ನ ನೋಡಿ, ಮೊದಲು ಮನೆ ಹೀಗಿದೆ. 2 ವೀಕ್ಸ್ ಇಂದ ಏನೂ ಕ್ಲೀನ್ ಮಾಡಿಲ್ಲ. ಫುಲ್ ರೂಮ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಇರೋಬರೋ ಐಟಮ್ಸ್ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬಿಸಾಕ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಇವಾಗ ಅದನ್ನು ಕ್ಲೀನ್ ಮಾಡಬೇಕು. ಮೊದಲನೇದಾಗಿ ಕಿಚನಿಂದ ಸ್ಟಾರ್ಟ್ ಮಾಡೋಣ. ಇದು ನನ್ನ ಮಿನಿ ಕಿಚನ್ ಸೆಟಪ್. ಕೆಳಗಡೆ ತರಕಾರಿಗಳು ಮತ್ತು ಮಿಡ್ಲಲ್ಲಿ ನಾನು ಸ್ವಲ್ಪ ಈ ಪುಡಿಗಳು ಇರ್ತಾವಲ್ವ, ಮಸಾಲ ಪುಡಿ, ಖಾರ ಪುಡಿ, ಅದನ್ನೆಲ್ಲ ಒಂದು ಕಡೆ ಇಟ್ಟರೆ ಮೇಲ್ಗಡೆ ಸ್ವಲ್ಪ ತರಕಾರಿಗಳನ್ನ ಇಟ್ಟಿದ್ದೀನಿ. ಇಲ್ಲಿ ನಾನು ಮೇಲ್ಗಡೆ ಇಟ್ಟಿರೋ ತರಕಾರಿ ಏನಿದೆಯಲ್ಲ, ಇದು ಬಹಳ ಬೇಗ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ತೆಗೆದುಬಿಟ್ಟು ಒಂದು ಬೇರೆ ಪ್ರೊಸೀಜರ್ನ ನಾನು ಮಾಡ್ತಾಯಿದ್ದೀನಿ. ಯಾಕಂತ ನಾನು ಇಲ್ಲಿ ಫ್ರಿಜ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಒಂದು 2-3 ಡೇಸಲ್ಲಿ ಅದು ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಇದನ್ನ ತೆಗೆದುಬಿಟ್ಟು ಒಂದು ಬೇರೆ ವ್ಯವಸ್ಥೆನ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ. ತರಕಾರಿ ಕೊಳಿಬಾರದು ಅಂತ ಒಂದು ಯೂಟ್ಯೂಬಲ್ಲಿ ಒಂದು ಹ್ಯಾಕ್ನ ನೋಡಿಕೊಂಡೆ. ಅದೇನಂತಂದರೆ, ಒಂದು ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ಈ ಥರ ತರಕಾರಿಗಳನ್ನು ಮುಚ್ಚಿಡೋದ್ರಿಂದ ನಾವು 3 to 4 ಡೇಸ್ ತನಕ ಕೊಳಿದೇ ಇರೋ ಥರ ನೋಡ್ಕೋಬೋದಂತೆ. ಯೂಶ್ವಲಿ ನಾನು ವೀಕ್ಲಿ ಒಂದ್ಸಲ ತರಕಾರಿಗಳನ್ನು ತೊಗೊಬರೋದ್ರಿಂದ ಇದು ನನಗೊಂಥರ ಹೆಲ್ಪ್ಫುಲ್ ಹ್ಯಾಕ್ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾವು ಈ ಶೆಲ್ಫ್ನ ಕ್ಲೀನ್ ಮಾಡೋಣ. ಇದೊಂಥರ ನಾನು ಬುಕ್ ಸ್ಟಾಲ್ ಆ ಥರನೇ ಆಗ್ಬಿಡಿದೆ. ಯಾಕಂದರೆ ಎಲ್ಲ ಬುಕ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಮಿಕ್ಸರಿಗೆ ಅಲ್ಲಿ ಸ್ಪೇಸ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಇಲ್ಲೇ ಮಿಕ್ಸಿ ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು, ಸಖತ್ ಗಲೀಜಾಗ್ಬಿಟ್ಟಿದೆ ಇಲ್ಲಿ. ಸದ್ಯಕ್ಕೆ ಬೆಡ್ರೂಮ್, ಕಿಚನ್, ಶೆಲ್ಫ್ ಮತ್ತು ನಾನು ಕೂತ್ಕೊಳ್ಳೋ ಟೇಬಲ್ನ ಕ್ಲೀನ್ ಮಾಡಿದ್ದೀನಿ. ಇನ್ನು ನೆಲ ತುಂಬ ಕ್ಲೀನ್ ಮಾಡೋದಿದೆ. ಅಲ್ಲಿ ಟೇಕ್ ಒಂದು 5 minutes ಬ್ರೇಕ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ. 15 minutes later. 1 hour later. ಎಲ್ಲ ಮೇನ್ ಅರೇಂಜ್ಮೆಂಟ್ ಮುಗ್ದಿದೆ. ಇವಾಗ ಸದ್ಯಕ್ಕೆ ಇಲ್ಲಿರೋಂಥ ಎಲ್ಲ ಕಸನ ತೆಗೆದು ಸ್ವಿಪ್ಪಿಂಗು, ಮಾಪಿಂಗು ಮಾಡಿಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದ ಹಾಗೆ. ಸದ್ಯಕ್ಕೆ ಮನೆಯೆಲ್ಲ ಕ್ಲೀನ್ ಆಗಿದೆ. ನಾನು ಸ್ವಲ್ಪ ಪೇಪರ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದೊಂದು ಲಾಸ್ಟ್ ಸ್ಟೆಪ್. ಇದನ್ನು ಮಾಡಿ ನಾವು ಫೈನಲ್ ವಿಡಿಯೋನ ರಿವೀಲ್ ಮಾಡ್ತೀನಿ ನಾನು. 1 hour later. ಸೊ ಫೈನಲಿ ಇವಾಗ ಮನೆ ರೆಡಿ ಆಗಿದೆ. ಲೈಟಿಂಗ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಯಾವುದೇ ರೀತಿಯ ಫೀಡ್ಬ್ಯಾಕ್ನ ಕೊಡಬೇಕಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ
ಟೇಕ್ ಕೇರ್, ಬಾಯ್ ಬಾಯ್.